ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನಮಾನಿಯರ ಪಾದಾಂಬುಜಗೆ ಬಡಮಡುದ ವರ್ಣಿಪೆನಿ ಕಥಾಮೃತವ ಬಾಬಾ ಬಾಬಾರೆಲ ಗೋಪ ಬಾಲ ಬಲ ಗೋಪ ಬಾಲ ಬಲ ಗೋಪ ಬಾಲ ಶ್ರಾವಣದ ನಟ್ಟಿರಲ ಕತ್ತಲೆಯಲ್ಲಿ ಕಾವಲಿರುವ ಕೂಳರವಣ್ಣನ ತೆರೆ ಮನೆಯಲ್ಲಿ ದೇವಕಿ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ಎಲ್ಲಿ ನಿಲ್ಲುವುದಕ್ಕೆ ಹೇಳಿದ್ದು? ಈ ಅರಳಿಕಟ್ಟೆಯಲ್ಲಿ ನಿಲ್ಲಿದೆ ಹೇಳಿದಲ್ಲ ಕೃಷ್ಣಯ್ಯ. ಇದು ಅರಳಿಕಟ್ಟೆಯ? ಮತ್ತೆ ಯಾವುದು ಕೃಷ್ಣಯ್ಯ? ನಿಮ್ಗೆ ತಲೆ ಕೆಟ್ಟು ಹೋಗಿದೆ. ಇದು ಗೋಳಿಕಟ್ಟೆ ಕೃಷ್ಣಯ್ಯ. ಗೊತ್ತಾಯ್ತು ಈಗ ಗೊತ್ತಾಯ್ತು ಕೃಷ್ಣಯ್ಯ. ಅರಳಿಕಟ್ಟೆ ಬುಡದಲ್ಲಿ ನಾನೆಷ್ಟು ಕಾದೆ ಗೊತ್ತುಂಟ ನಿನಗೆ? ನಾನು ಕೂಡ ಕಾದೆ ಕೃಷ್ಣಯ್ಯ. ಕಟ್ಟೆ ತಪ್ಪಿ ಹೋಯ್ತು ಕೃಷ್ಣಯ್ಯ, ಅಷ್ಟೇ ವ್ಯತ್ಯಾಸದ್ದು. ಎಲ್ಲಿ ನಿಲ್ತಿಂತ ನಾನು ನಿನ್ನನ್ನು ಹುಡುಕಿಕೊಂಡು ಬರ. ನಾನು ಮೊದಲೇ ಹೇಳಿದಲ್ಲ ಕೃಷ್ಣಯ್ಯ. ಮತ್ತೆ ಕೃಷ್ಣಯ್ಯ ವಿಜಯ ಕೃಷ್ಣಯ್ಯ ಇವತ್ತು ನಾನು ಬರುವಾಗ ಬುತ್ತಿ ತರುವುದಕ್ಕೆ ಮರೆತೇ ಹೋಗಿದೆ ಕೃಷ್ಣಯ್ಯ. ನಿನ್ನ ಬುತ್ತಿ ನನಗೆ ಮೊದಲೇ ಗೊತ್ತಿಲ್ವೋ? ನನಗೆ ಬರುವಾಗಲೇ ತಯಾರು ಮಾಡಿದ್ದೀರ ಕೃಷ್ಣಯ್ಯ. ತರ್ತಿಂದ ನನಗೆ ಗೊತ್ತಿತ್ತು ವಿಜಯ. ಹೌದು, ಏನು ತಂದಿದ್ದಿ? ಅವಲಕ್ಕಿಯನ್ನು ಗಟ್ಟಿಯಾಗಿ ಮುದ್ದೆ ಮಾಡಿ ಕಟ್ಟಿಕೊಂಡು ಗೋಣಿ ಚೀಲದಲ್ಲಿ ತುಂಬಿಸಿ ಕೃಷ್ಣಯ್ಯ. ಗೋಣಿ ಚೀಲದಲ್ಲಿ ತುಂಬಿಸಿದ್ರೆ ಯಾರು ತಿಂತಾರೇನೋ ಅದನ್ನು? ಹಾಗೆ ಕೃಷ್ಣಯ್ಯ. ಮತ್ತೆ ನನ್ನ ಮಾತು ಅರ್ಧದಲ್ಲಿ ಬಾಕಿ ಆಗಿತ್ತಲ್ಲ ಕೃಷ್ಣಯ್ಯ. ಮತ್ತೇನು ಬಾಕಿ? ಹಾಗೆ ಹೇಳಿದೆ ಕೃಷ್ಣಯ್ಯ. ಅವಲಕ್ಕಿಯನ್ನು ಮೊಸರನ್ನು ಕಲಸಿ ಮುದ್ದೆ ಮಾಡಿ ಅದನ್ನು ಕಂಚಿನ ಪಾತ್ರೆಯಲ್ಲಿ ತುಂಬಿಸಿ ಅದರ ನಂತರ ಗೋಣಿ ಚೀಲದಲ್ಲಿ ಸುತ್ತಿ ತಂದಿದ್ದೇನೆ ಕೃಷ್ಣಯ್ಯ. ತಂದಿದ್ಯಲ್ವಾ? ಹೌದು ಕೃಷ್ಣಯ್ಯ. ಹಾಗಾದ್ರೆ ಈಗ ಬೇಡ ಅದು. ನಮ್ಮ ಕೆಲಸವೇನು? ಗೋವುಗಳನ್ನು ಕಾಯ್ದಲ್ವೇ? ಹೌದು ಕೃಷ್ಣಯ್ಯ. ಹಾಗಾಗಿ ಇವತ್ತಿನ ದಿನದಲ್ಲಿ ಇಲ್ಲಿ ಗೋವುಗಳನ್ನು ಮೇಯಿಸುವುದಲ್ಲ. ಹೌದು, ನೋಡಲ್ಲಿ ಕಾಣುತ್ತಾ ಉಂಟಲ್ಲ ಬೆಟ್ಟ ಕೃಷ್ಣಯ್ಯ. ಗೋಗಳಂತಾಯುವ ವಿಜಯನೇ ನೀ ಬೇಗನೆ ಬಾಬಾ.